ಎಲ್ಲರಿಗೂ ನಮಸ್ಕಾರ. GPSTR ಮತ್ತು HSTRಗೆ ಸಂಬಂಧಪಟ್ಟಂತೆ ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಒಂದು ಸಮಗ್ರ ಅಧ್ಯಯನವನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಪತ್ರಿಕೆ 1ಕ್ಕೆ ಸಂಬಂಧಪಟ್ಟಂತೆ ಈ ಮೌಲ್ಯ ಶಿಕ್ಷಣ ಬಹಳ ಪ್ರಮುಖವಾದಂತಹ ಒಂದು ವಿಚಾರ. ಈ ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ವಿಭಿನ್ನವಾದಂತಹ ವಿಚಾರಗಳನ್ನು ನಾವು ಈ ಭಾಗದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಖಂಡಿತ ನಿಮಗೆ ಈ ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೆಗಳನ್ನು ಉತ್ತರ ಕೊಡೋದಕ್ಕೆ ನಿಮಗೆ ಈ ವಿಡಿಯೋ ಖಂಡಿತ ಸಹಾಯ ಆಗತ್ತೆ. ಸಮಗ್ರವಾದಂತಹ ಒಂದಿಷ್ಟು ವಿವರಣೆಗಳ ಜೊತೆಗೆ ಯಾವ ರೀತಿ ಕೆಲವೊಂದು ಟಿಪ್ಸ್ಗಳನ್ನು ಪಾಲಿಸಬೇಕು ಉತ್ತರಗಳನ್ನು ಬರೆಯುವಾಗ ಅನ್ನೋದರ ಬಗ್ಗೆ ಕೂಡ ಇದರಲ್ಲಿ ವಿವರಣೆಗಳಿದ್ದಾವೆ. ಕೊನೆಯವರೆಗೂ ವಿಡಿಯೋವನ್ನು ನೋಡಿ ಮತ್ತು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಂಕಗಳನ್ನು ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ನಾವೀಗ ಶುರು ಮಾಡೋಣ. ಆರಂಭದಲ್ಲಿ ಈ ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮೌಲ್ಯಗಳ ಅರ್ಥ ಮತ್ತು ವ್ಯಾಖ್ಯಾನ ಇದರ ಬಗ್ಗೆ ಒಂಚೂರು ತಿಳ್ಕೊಂಡ್ರೆ ಬಹಳ ಉತ್ತಮ ಅಂತ ನನ್ನ ವೈಯಕ್ತಿಕವಾದಂತಹ ಅನಿಸಿಕೆ. ಇದು ನಿಮಗೆ ಗೊತ್ತಿರ್ಬೋದು, ಆದರೂ ಒಂದ್ಸಲ ಅದನ್ನು ರಿವಿಷನ್ ಮಾಡ್ಕೋತಾ ಬರೋಣ. ವ್ಯಾಲ್ಯೂ ಎಂಬಂತಹ ಪದ ಏನಿದೆ, ಇಂಗ್ಲೀಷ್ನಲ್ಲಿ ನಾವೇನು ಮೌಲ್ಯ ಅನ್ನೋದಕ್ಕೆ ವ್ಯಾಲ್ಯೂ ಅಂತ ಕರಿತೀವಿ, ಅದು ಲ್ಯಾಟಿನ್ ಭಾಷೆಯಿಂದ ಬಂದಿದೆ. ಸಾಮಾನ್ಯವಾಗಿ ಕೇಳ್ಬೋದು ವ್ಯಾಲ್ಯೂ ಎಂಬ ಪದ ಯಾವ ಭಾಷೆಯಿಂದ ಬಂದಿದೆ ಅಂತ ಕೇಳಿದಾಗ ನಾವಲ್ಲಿ ಲ್ಯಾಟಿನ್ ಭಾಷೆಯನ್ನು ಕೊಡಬೇಕಾಗತ್ತೆ. ಆ ಲ್ಯಾಟಿನ್ ಭಾಷೆಯಲ್ಲಿ ವ್ಯಾಲೆರೆ ಈ ಪದದಿಂದ ಬಂದಿದೆ. ಏನಿದರ ಅರ್ಥ? ವ್ಯಾಲೆರೆ ಎಂಬ ಪದದ ಅರ್ಥವೇನು ಅಂತ ಕೇಳಿದ್ರೆ ಉಪಯುಕ್ತತೆ ಅಥವಾ ಯೋಗ್ಯತೆ ಎಂಬ ಅರ್ಥವನ್ನು ಕೊಡುತ್ತೆ. ಇಲ್ಲಿ ಒಬ್ಬ ವ್ಯಕ್ತಿಯ ನಡವಳಿಕೆ, ನಿರ್ಧಾರ ಮತ್ತು ಜೀವನದ ದೃಷ್ಟಿಕೋನವನ್ನು ನಿಯಂತ್ರಿಸುವಂತಹ ಆದರ್ಶಗಳನ್ನೇ ನಾವು ಮೌಲ್ಯಗಳು ಅನ್ನೋದಾಗಿ ಕರಿಬಹುದು ಅನ್ನೋದನ್ನು ಸ್ಟಾರ್ಟಿಂಗಲ್ಲಿ ನಾವು ನೆನ್ಪಿಟ್ಕೊಳ್ಳೋಣ. ಮುಂದುವರೆದು ಇಲ್ಲಿ ಒಂದು ಹೇಳಿಕೆ ಇದೆ, ಬಹಳ ಮಹತ್ವದ ಒಂದು ವ್ಯಾಖ್ಯಾನ ಇದೆ. ಮೌಲ್ಯಗಳನ್ನು ಬೋಧಿಸಲು ಸಾಧ್ಯವಿಲ್ಲ, ಇವುಗಳನ್ನು ಪರಿಸರದಿಂದ ಗ್ರಹಿಸಬೇಕು. ವ್ಯಾಲ್ಯೂ ಕೆನಾಟ್ ಬಿ ಟಾಟ್, ದೇ ಹ್ಯಾವ್ ಟು ಬಿ ಕಾಟ್. ಇದು ಶಿಕ್ಷಕ ಮತ್ತು ಪೋಷಕರ ಆಚರಣೆಯ ಮಹತ್ವವನ್ನು ಹೇಳುತ್ತೆ. ಇದರ ಅರ್ಥ ಏನು ಅಂತ ಕೇಳಿದರೆ, ಒಬ್ಬ ಶಿಕ್ಷಕ ಮೌಲ್ಯಗಳನ್ನು ಬೋಧಿಸುವುದರ ಬದಲಾಗಿ ಅಥವಾ ಬೋಧಿಸಲಿಕ್ಕೆ ಸಾಧ್ಯ ಇಲ್ಲ. ಅವನ ನಡವಳಿಕೆಗಳು, ಅವನ ವರ್ತನೆಗಳು, ಅವನ ಆಚಾರ ವಿಚಾರಗಳೇ ಇತರರಿಗೆ ಅನುಕರಣೀಯವೋ ಅಥವಾ ಅನುಕರಣೀಯವಲ್ಲವೋ ಅನ್ನೋದನ್ನು ನಿರ್ಧರಿಸುತ್ತೆ. ಇಲ್ಲಿ ಕೇವಲ ಶಿಕ್ಷಕನ ವರ್ತನೆ, ಅವನ ಆಚಾರ ವಿಚಾರಗಳು ಮಾತ್ರ ಅಲ್ಲ, ಪೋಷಕರ ವರ್ತನೆ, ಪೋಷಕರ ಆಚಾರ ವಿಚಾರಗಳು ಕೂಡ ಏನಾಗುತ್ತೆ ಅಂತ ಕೇಳಿದರೆ ಅದನ್ನು ಮಕ್ಕಳು ಅನುಸರಿಸ್ತಾರೆ. ಹಾಗಾಗಿ ಇದನ್ನು ಬೋಧಿಸಲು ಸಾಧ್ಯವಿಲ್ಲ, ಅದನ್ನು ಮಗು ಪರಿಸರದಿಂದ ಗ್ರಹಿಸ್ತಾನೆ. ಒಬ್ಬ ಮೌಲ್ಯಯುತವಾದಂತಹ ವ್ಯಕ್ತಿ ತಾನು ಮೌಲ್ಯವನ್ನು ಬೋಧಿಸುವುದಕ್ಕಿಂತ ತನ್ನ ಆಚರಣೆಗಳ ಮೂಲಕವೇ ಅದನ್ನು ಅನುಕರಣೆ ಮಾಡುವಂತೆ ಮಾಡಬಲ್ಲ. ಇದೇ ಮೌಲ್ಯದ ಬಹುದೊಡ್ಡ ಸಿದ್ಧಾಂತ ಅಥವಾ ಮೌಲ್ಯದ ಬಗ್ಗೆ ಇರುವಂತಹ ದೊಡ್ಡ ವಿಚಾರ. ಮೌಲ್ಯಗಳನ್ನು ಬೋಧಿಸಲು ಸಾಧ್ಯವಿಲ್ಲ, ಅವುಗಳನ್ನು ಪರಿಸರದಿಂದ ಗ್ರಹಿಸಬೇಕು ಅನ್ನೋದು. ಮುಂದಿನ ಹಂತಕ್ಕೆ ಬಂದರೆ ಮೌಲ್ಯಗಳ ವರ್ಗೀಕರಣ. ಸಾಮಾನ್ಯವಾಗಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವಾಗ ವಿಭಿನ್ನವಾದಂತಹ ಪರಿಸ್ಥಿತಿಗಳನ್ನು ನೀಡಿ ಅವು ಯಾವ ಮೌಲ್ಯಕ್ಕೆ ಸೇರಿದೆ ಅಂತ ಕೇಳ್ತಾರೆ. ಈ ನಾವು 3 ರೀತಿಯ ಮೌಲ್ಯಗಳನ್ನು ನೋಡೋದಾದರೆ ವೈಯಕ್ತಿಕ ಮೌಲ್ಯಗಳು, ಸಾಮಾಜಿಕ ಮೌಲ್ಯಗಳು ಮತ್ತು ಸಾಂವಿಧಾನಿಕ ಮೌಲ್ಯಗಳು ಎನ್ನುವ 3 ಭಾಗ. ಆದರೆ ವೈಯಕ್ತಿಕ ಮೌಲ್ಯಗಳಲ್ಲಿ ಯಾವೆಲ್ಲ ಅಂಶಗಳು ಒಳಗೊಳ್ಳುತ್ತೆ ಇದು ಗಮನದಲ್ಲಿಟ್ಕೊಂಡಿರಬೇಕು. ವೈಯಕ್ತಿಕ ಮೌಲ್ಯಗಳು ಯಾವ್ಯಾವುದು? ಪ್ರಾಮಾಣಿಕತೆ, ಆತ್ಮವಿಶ್ವಾಸ, ಶಿಸ್ತು, ಸ್ವಯಂ ನಿಯಂತ್ರಣ ಮತ್ತು ದಯೆ. ಇವೆಲ್ಲ ವೈಯಕ್ತಿಕ ಮೌಲ್ಯಗಳಿಗೆ ಸಂಬಂಧಪಟ್ಟಿರುತ್ತದೆ. ಇದನ್ನು ವಿಂಗಡಣೆ ಮಾಡುವಾಗ ನಾವು ನೆನಪಲ್ಲಿಟ್ಕೊಂಡಿರಬೇಕು. ಪ್ರಾಮಾಣಿಕತನವನ್ನು ಒಬ್ಬ ಮಗು ಪ್ರದರ್ಶಿಸ್ತಾನೆ ಅಂದರೆ ಅದು ವೈಯಕ್ತಿಕ ಮೌಲ್ಯ. ಆತ್ಮವಿಶ್ವಾಸದಿಂದ ವರ್ತಿಸ್ತಾನೆ ಅಂತಂದರೆ ಅದು ಒಂದು ವೈಯಕ್ತಿಕವಾದ ಮೌಲ್ಯ. ಹಾಗೆಯೇ ಶಿಸ್ತು, ಸ್ವಯಂ ನಿಯಂತ್ರಣ, ದಯೆ ಕೂಡ ಹೌದು. ಇಲ್ಲಿ ತರಗತಿಯ ಸನ್ನಿವೇಶಕ್ಕೆ ಒಂದು ಉದಾಹರಣೆ ಕೊಡೋದಾದರೆ, ರಸ್ತೆಯಲ್ಲಿ ಸಿಕ್ಕ ಹಣವನ್ನು ಮಗು ಪ್ರಾಮಾಣಿಕವಾಗಿ ಶಿಕ್ಷಕರಿಗೆ ಒಪ್ಪಿಸುತ್ತದೆ. ಇದು ಒಂದು ವೈಯಕ್ತಿಕ ಮೌಲ್ಯ ಅಂತ ನೋಡ್ತೀವಿ. ಎರಡನೇದು ಸಾಮಾಜಿಕ ಮೌಲ್ಯಕ್ಕೆ ಬರ್ತೀವಿ. ಇಲ್ಲಿ ಯಾವೆಲ್ಲ ಅಂಶಗಳಿರುತ್ತೆ ಅಂತ ಕೇಳಿದ್ರೆ ಸಹಕಾರ, ಇದೊಂದು ಸಾಮಾಜಿಕ ಮೌಲ್ಯ. ಸಹಿಷ್ಣುತೆ, ದೇಶಭಕ್ತಿ, ಲಿಂಗ ಸಮಾನತೆ,
ಪರಿಸರ ಪ್ರಜ್ಞೆ, ಇವೆಲ್ಲವುಗಳು ಕೂಡ ಸಾಮಾಜಿಕ ಮೌಲ್ಯಗಳು ಒಳಗೊಂಡಿರುವಂತಹ ವಿಚಾರಗಳು. ಒಂದು ಉದಾಹರಣೆಯನ್ನು ನೋಡೋದಾದರೆ, ಇಲ್ಲಿ ಶಾಲಾ ತೋಟದ ಗಿಡಗಳಿಗೆ ಎಲ್ಲ ವಿದ್ಯಾರ್ಥಿಗಳು ಒಟ್ಟಾಗಿ ನೀರನ್ನು ಉಣಿಸ್ತಾರೆ. ಇಲ್ಲಿ ಸಹಕಾರದ ಮೌಲ್ಯವನ್ನು ನಾವೇನು ಮಾಡ್ತೀವಿ, ಗಮನಿಸ್ತೀವಿ. ಸಹಕಾರ, ಸಹಿಷ್ಣುತೆ, ದೇಶಭಕ್ತಿ, ಲಿಂಗ ಸಮಾನತೆ, ಪರಿಸರ ಪ್ರಜ್ಞೆ ಇವುಗಳೆಲ್ಲವೂ ಸಾಮಾಜಿಕ ಮೌಲ್ಯಗಳಲ್ಲಿ ಬರ್ತದೆ. ಇನ್ನು ಸಾಂವಿಧಾನಿಕ ಮೌಲ್ಯಗಳು ಯಾವ್ಯಾವುದು? ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಧರ್ಮನಿರಪೇಕ್ಷತೆ, ಇವೆಲ್ಲವುಗಳನ್ನು ಸಾಂವಿಧಾನಿಕ ಮೌಲ್ಯಗಳು ಅಂತ ಕರಿತೀವಿ. ಉದಾಹರಣೆ ನೋಡೋದಾದರೆ, ತರಗತಿಯಲ್ಲಿ ಜಾತಿ ಧರ್ಮಗಳ ಭೇದವಿಲ್ಲದೆ ಎಲ್ಲರನ್ನೂ ಸಮಾನವಾಗಿ ಕಾಣುವುದು, ಇದೊಂದು ಸಂವಿಧಾನಾತ್ಮಕ ಮೌಲ್ಯ ಅಥವಾ ಸಾಂವಿಧಾನಿಕ ಮೌಲ್ಯ ಅಂತ ನಾವು ಕರೀಲಿಕ್ಕೆ ಸಾಧ್ಯ ಇದೆ. ಮುಂದಿನ ಒಂದು ಹಂತಕ್ಕೆ ಬಂದರೆ, ಕೋಲ್ಬರ್ಗ್ ಅವರ ನೈತಿಕ ವಿಕಾಸದ ಸಿದ್ಧಾಂತಗಳು. ಇದು ಬಹಳ ಇಂಪಾರ್ಟೆಂಟ್. ಅಮೆರಿಕಾದ ಮನೋವಿಜ್ಞಾನಿಯಾಗಿರುವಂತಹ ಕೋಲ್ಬರ್ಗ್ ಅವರು ಮಾನವನ ನೈತಿಕ ಬೆಳವಣಿಗೆಯನ್ನು 3 ಮುಖ್ಯ ಘಟಕಗಳು, ಇದು ಬಹಳ ಇಂಪಾರ್ಟೆಂಟ್. ಎಷ್ಟು ಮುಖ್ಯ ಘಟಕಗಳು ಕೇಳ್ಬೋದು? 3 ಮುಖ್ಯ ಘಟಕಗಳು, 6 ಹಂತಗಳನ್ನಾಗಿ ವಿಂಗಡಿಸ್ತಾರೆ. ಪರೀಕ್ಷೆಯಲ್ಲಿ ಮಗುವಿನ ನಡವಳಿಕೆಯ ಹಿನ್ನೆಲೆಯನ್ನು ಕೊಟ್ಟು ಈ ಹಂತವನ್ನು ಗುರುತಿಸಲಿಕ್ಕೆ ಕೇಳ್ತಾರೆ. ನೀವೇನು ಎಕ್ಸಾಮ್ ಎದುರಿಸಲಿಕ್ಕೆ ಹೋಗ್ತೀರಿ, ಆಗ ಮಗುವಿನ ನಡವಳಿಕೆಯ ಹಿನ್ನೆಲೆಯನ್ನು ಕೊಡ್ತಾರೆ, ಅದು ಯಾವ ಹಂತದ್ದು ಅಂತ ಕೇಳ್ತಾರೆ. ಹಾಗಾಗಿ ಈ 3 ಮುಖ್ಯ ಮಟ್ಟಗಳು, 6 ಹಂತಗಳು ಬಹಳ ಮುಖ್ಯ ಅನ್ನೋದನ್ನು ಗಮನದಲ್ಲಿ ಇರಬೇಕು. ಮೊದಲನೆಯ ಮಟ್ಟಕ್ಕೆ ಬರೋಣ. 3 ಮಟ್ಟಗಳು, 6 ಹಂತಗಳಿದ್ದಾವೆ. ಅದರಲ್ಲಿ ಮೊದಲನೆಯ ಮಟ್ಟ ಯಾವುದು ಕೇಳಿದ್ರೆ, ಪೂರ್ವ ಸಾಂಪ್ರದಾಯಿಕ ಮಟ್ಟ, ಫ್ರೀ ಕನ್ವೆನ್ಷನಲ್ ಲೆವೆಲ್. ಮಗುವಿನ ನೈತಿಕತೆ ಬಾಹ್ಯ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತದೆ. ಏನು ಪೂರ್ವ ಸಾಂಪ್ರದಾಯಿಕ ಮಟ್ಟ ಇದೆ, ಇಲ್ಲಿ ಮಗುವಿನ ನೈತಿಕತೆ ಬಾಹ್ಯ ನಿಯಂತ್ರಣಕ್ಕೆ ಅಥವಾ ಲಾಭ ನಷ್ಟದ ಆಧಾರವನ್ನು ಅವಲಂಬಿಸಿಕೊಂಡಿರುತ್ತೆ. ಹಾಗಾದರೆ ಹಂತ 1 ಏನು? ಶಿಕ್ಷೆ ಮತ್ತು ವಿಧೇಯತೆಯ ದೃಷ್ಟಿಕೋನ. ಇದು ಹಂತ 1. ಶಿಕ್ಷೆ ಮತ್ತು ವಿಧೇಯತೆಯ ದೃಷ್ಟಿಕೋನ, ಪನಿಷ್ಮೆಂಟ್ ಆ್ಯಂಡ್ ಒಬಿಡಿಯನ್ಸ್. ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಿಕ್ಕೆ ಮಾತ್ರ ಮಗು ನಿಯಮವನ್ನು ಪಾಲಿಸುತ್ತದೆ. ಇಲ್ಲಿ ನಿಯಮಗಳು ಸಂಪೂರ್ಣ ಬದಲಾಗದವು ಎಂಬ ಭಾವನೆ ಮಗುವಿನಲ್ಲಿರುತ್ತೆ. ನಿಯಮಗಳು ಸಂಪೂರ್ಣ ಬದಲಾಗದವು ಎಂಬ ಭಾವನೆ ಇದ್ದರೆ ಅದು ಹಂತ 1ಕ್ಕೆ ಸಂಬಂಧಪಟ್ಟಿರುತ್ತೆ. ಉದಾಹರಣೆಗೆ, ಇಲ್ಲೊಂದು ಉದಾಹರಣೆಯನ್ನು ನೋಡಿದಾಗ ನಿಮಗೆ ಇನ್ನೂ ಹೆಚ್ಚು ಸ್ಪಷ್ಟವಾಗುತ್ತೆ. ಶಿಕ್ಷಕರು ಬೈಯುತ್ತಾರೆ ಅಥವಾ ಹೊಡೆಯುತ್ತಾರೆ ಅಂತ ಮಗು ಏನು ಮಾಡುತ್ತೆ, ಹೋಮ್ವರ್ಕನ್ನು ಮಾಡ್ಕೊಂಡು ಬರುತ್ತೆ. ಇದು ಶಿಕ್ಷೆ ಮತ್ತು ವಿಧೇಯತೆಯ ದೃಷ್ಟಿಕೋನ ಅಥವಾ ಹಂತ 1ಕ್ಕೆ ಸಂಬಂಧಪಟ್ಟಿದೆ. ಹಂತ 2ಕ್ಕೆ ಬಂದರೆ ವೈಯಕ್ತಿಕ ಪ್ರತಿಫಲ ಮಟ್ಟ. ಅದೇ ಪೂರ್ವ ಸಾಂಪ್ರದಾಯಿಕ ಮಟ್ಟ. ಹಂತ 2 ವೈಯಕ್ತಿಕ ಪ್ರತಿಫಲ ಅಥವಾ ಸಲಕರಣೆಯ ಉದ್ದೇಶದ ದೃಷ್ಟಿಕೋನ. ನೀನು ನನಗೆ ಸಹಾಯ ಮಾಡಿದರೆ ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂಬ ಪರಸ್ಪರ ಲಾಭದ ಮನೋಭಾವದಿಂದ ತೋರಿಸಲ್ಪಡುವಂತಹ ಒಂದು ಮೌಲ್ಯ. ಇದನ್ನು ಟಿಟ್ ಫಾರ್ ಟ್ಯಾಟ್. ಮೆಸೊಪೊಟೇಮಿಯಾ ನಾಗರಿಕತೆಯಲ್ಲಿ ಹಮ್ಮುರಬಿಯ ಒಂದು ಕಾಯ್ದೆ ಕಾನೂನುಗಳಲ್ಲಿ ಟಿಟ್ ಫಾರ್ ಟ್ಯಾಟ್ ಎಂಬ ಒಂದು ಅಂಶ ಬರುತ್ತದೆ. ವೈಯಕ್ತಿಕ ಪ್ರತಿಫಲ, ಸಲಕರಣೆಯ ಉದ್ದೇಶ. ಇಲ್ಲಿ ಒಂದು ಉದಾಹರಣೆ ಏನು ಅಂತ ಕೇಳಿದ್ರೆ, ನನಗೆ ನೀನು ಪೆನ್ಸಿಲ್ ಕೊಟ್ಟರೆ ನಾನು ನಿನಗೆ ನೋಟ್ಸ್ ಬರೆಯಲು ಕೊಡುತ್ತೇನೆ ಎನ್ನುವ ವಿದ್ಯಾರ್ಥಿ. ಇದು ಕೂಡ ಹಂತ 2 ಮಟ್ಟ 1 ಪೂರ್ವ ಸಾಂಪ್ರದಾಯಿಕ ಮಟ್ಟ, ಪ್ರೀ ಕನ್ವೆನ್ಷನಲ್ ಲೆವೆಲ್ಗೆ ಸಂಬಂಧಪಟ್ಟಿದ್ದು. ಅಲ್ಲಿಗೆ 1 ಮಟ್ಟ 2 ಹಂತವನ್ನು ನಾವು ನೋಡಿದ್ವಿ. ಇನ್ನು ಮಟ್ಟ 2ಕ್ಕೆ ಬರ್ತೀವಿ. ಮಟ್ಟ 2ರಲ್ಲಿ ಸಾಂಪ್ರದಾಯಿಕ ಮಟ್ಟ, ಕನ್ವೆನ್ಷನಲ್ ಲೆವೆಲ್. ಮೊದಲನೇದು ಪ್ರೀ ಕನ್ವೆನ್ಷನಲ್, ಈಗ ಕನ್ವೆನ್ಷನಲ್, ಸಾಂಪ್ರದಾಯಿಕ ಮಟ್ಟ. ಇಲ್ಲಿ ಏನು ಮಾಡುತ್ತೆ ಮಗು ಅಂತ ಕೇಳಿದರೆ, ಸಾಮಾಜಿಕ ನಿಯಮಗಳು, ಸಮಾಜದ ಒಪ್ಪಿಗೆ ಮತ್ತು ಕಾನೂನಿಗೆ ಮಗು ಗೌರವವನ್ನು ಕೊಡುತ್ತೆ. ಹಂತ ಯಾವುದು ಅಂತ ಕೇಳಿದರೆ ಹಂತ 3. ಇದು ಮಟ್ಟ 2. ಹಂತ 3ಕ್ಕೆ ಬರ್ತೀವಿ. ಒಳ್ಳೆಯ ಹುಡುಗ ಅಥವಾ ಒಳ್ಳೆಯ ಹುಡುಗಿ ದೃಷ್ಟಿಕೋನ, ಗುಡ್ ಬಾಯ್ ಆರ್ ನೈಸ್ ಗರ್ಲ್ ಮೆಥಡ್ ಅಥವಾ ಕನ್ವೆನ್ಷನಲ್ ಲೆವೆಲಿನ ಹಂತ 3ಕ್ಕೆ ಬರ್ತೀವಿ. ಮಟ್ಟ 2ರಲ್ಲಿ ಹಂತ 3 ಒಳ್ಳೆಯ ಹುಡುಗ ಅಥವಾ ಒಳ್ಳೆಯ ಹುಡುಗಿ ದೃಷ್ಟಿಕೋನ. ಇತರರಿಂದ ಮೆಚ್ಚುಗೆಯನ್ನು ಪಡ್ಕೋಬೇಕು, ಇದು ಬಹಳ ಇಂಪಾರ್ಟೆಂಟ್. ಸಮಾಜದಲ್ಲಿ ಒಳ್ಳೆಯ ಹೆಸರು ಪಡಿಬೇಕು,
ಅನ್ನೋ ಸಲುವಾಗಿ ನಿಯಮಗಳನ್ನು ಪಾಲಿಸುವುದು. ಆಂತರಿಕ ಉದ್ದೇಶಗಳಿಗಿಂತ ಇಲ್ಲಿ ಬಾಹ್ಯ ಮೆಚ್ಚುಗೆ ಪ್ರಧಾನವಾಗಿರುತ್ತದೆ. ನಾನು ಇತರರ ದೃಷ್ಟಿಯಲ್ಲಿ ಒಳ್ಳೆಯವನಾಗಿರಬೇಕು ಅನ್ನುವ ಮನೋಭಾವ. ಉದಾಹರಣೆಗೆ, ಶಿಕ್ಷಕರು ನನ್ನನ್ನು ಹೊಗಳಲಿ ಎಂದು ತರಗತಿಯನ್ನು ಸ್ವಚ್ಛಗೊಳಿಸುವಂಥ ವಿದ್ಯಾರ್ಥಿ. ಇಲ್ಲಿ ಆಂತರಿಕವಾಗಿ ಅವನಿಗೆ ತರಗತಿಯನ್ನು ಸ್ವಚ್ಛಗೊಳಿಸಬೇಕು ಅಂತ ಭಾವನೆ ಇಲ್ಲದೇ ಇದ್ರೂ ಇತರರು ನನ್ನನ್ನು ನೋಡಿ ಮೆಚ್ಚಿಕೊಳ್ಳಲಿ, ಪ್ರಶಂಸಿಸಲಿ ಎಂಬ ಭಾವನೆ. ಇದು ಸಾಂಪ್ರದಾಯಿಕ ಮಟ್ಟ ಹಂತ 3ಕ್ಕೆ ಸಂಬಂಧಪಟ್ಟಂತಹ ಒಂದು ಅಂಶ. ಇಲ್ಲಿ ಹಂತ 4ಕ್ಕೆ ಬರ್ತೀವಿ. ಕಾನೂನು ಮತ್ತು ಸುವ್ಯವಸ್ಥೆಯ ದೃಷ್ಟಿಕೋನ ಅಂತ. ಕಾನೂನು ಮತ್ತು ಸುವ್ಯವಸ್ಥೆಯ ದೃಷ್ಟಿಕೋನ, ಲಾ ಆ್ಯಂಡ್ ಆರ್ಡರ್. ಸಮಾಜದ ಸುವ್ಯವಸ್ಥೆಗಾಗಿ ಕಾನೂನು ಮತ್ತು ನಿಯಮಗಳನ್ನು ಯಾವುದೇ ಬದಲಾವಣೆ ಇಲ್ಲದೆ ಪಾಲಿಸಬೇಕು. ಕರ್ತವ್ಯ ಪ್ರಜ್ಞೆ ಇಲ್ಲಿ ಮುಖ್ಯವಾಗಿರುತ್ತದೆ. ಇದು ಹಂತ 4ಕ್ಕೆ ಸಂಬಂಧಪಟ್ಟಂಥ ವಿಚಾರ. ಯಾರೇ ಇಲ್ಲ, ಕೆಂಪು ಸಿಗ್ನಲ್ ಇದೆ, ಅದನ್ನು ದಾಟಬಾರದು, ನಿಯಮ ಎಲ್ಲರಿಗೂ ಒಂದೇ ಎಂದು ವಾದಿಸುವುದೇನಿದೆ, ಇದು ಕಾನೂನು ಮತ್ತು ಸುವ್ಯವಸ್ಥೆಯ ದೃಷ್ಟಿಕೋನ. ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಇದು ತುಂಬ ಇಂಪಾರ್ಟೆಂಟು. ಪ್ರಶ್ನೆಗಳು ಇಲ್ಲಿಂದನೇ ಜಾಸ್ತಿ ಬರುತ್ತೆ ನೋಡಿ. ಪೂರ್ವ ಸಾಂಪ್ರದಾಯಿಕ ಮಟ್ಟದಲ್ಲಿ ಶಿಕ್ಷೆ ಮತ್ತು ವಿಧೇಯತೆಯ ದೃಷ್ಟಿಕೋನ ಮೊದಲನೆಯ ಹಂತ. ಶಿಕ್ಷಕರು ಬೈಯುತ್ತಾರೆ ಅಥವಾ ಹೊಡೆಯುತ್ತಾರೆ ಅಂತ ಹೋಮ್ವರ್ಕ್ ಮಾಡೋದು. ವೈಯಕ್ತಿಕ ಪ್ರತಿಫಲ ಸಲಕರಣೆಯ ಉದ್ದೇಶ, ನನಗೆ ಪೆನ್ಸಿಲ್ ಕೊಟ್ಟರೆ ಮಾತ್ರ ನಿನಗೆ ನೋಟ್ಸ್ ಕೊಡುತ್ತೇನೆ ಎಂಬ ವಿದ್ಯಾರ್ಥಿ. ಇನ್ನು ಸಾಂಪ್ರದಾಯಿಕ ಮಟ್ಟದಲ್ಲಿ ಒಳ್ಳೆಯ ಹುಡುಗ ಒಳ್ಳೆಯ ಹುಡುಗಿ ದೃಷ್ಟಿಕೋನ, ಬೇರೆಯವರು ಪ್ರಶಂಸೆ ಮಾಡಲಿ ಎಂದು ಪ್ರಶಂಸೆ ಮಾಡಲಿ ಅಂತ ಕೆಲಸವನ್ನು ಮಾಡೋದು. ಇನ್ನು 4ನೆಯ ಹಂತದಲ್ಲಿ ಯಾವುದೇ ಬದಲಾವಣೆ ಇಲ್ಲದೆ, ನಿಯಮಗಳನ್ನು ಬದಲಾವಣೆ ಇಲ್ಲದೆ ಪಾಲಿಸಬೇಕು, ಕರ್ತವ್ಯ ಪ್ರಜ್ಞೆ ಮುಖ್ಯವಾಗಿರುವಂತಹ ಹಂತ. ಯಾರು ಇಲ್ಲದೇ ಇದ್ರೂ ನಾನು ಕೆಂಪು ಸಿಗ್ನಲನ್ನು ದಾಟಬಾರದು ಅನ್ನುವಂಥ ಒಂದು ತತ್ವ. ಇನ್ನು ಕೊನೆಯ ಒಂದು ಮಟ್ಟಕ್ಕೆ ಬರ್ತೀವಿ. ಕೊನೆಯ ಮಟ್ಟ ಏನಪ್ಪ ಅಂತ ಕೇಳಿದ್ರೆ ಉನ್ನತ ಸಾಂಪ್ರದಾಯಿಕ ಮಟ್ಟ, ಪೋಸ್ಟ್ ಕನ್ವೆನ್ಷನಲ್ ಲೆವೆಲ್. ನೈತಿಕತೆಯ ಆಂತರಿಕ ಜಾಗೃತಿ ಮತ್ತು ಸಾರ್ವತ್ರಿಕ ಮಾನವ ಹಕ್ಕುಗಳ ತತ್ವದ ಮೇಲೆ ಆಧಾರಿತವಾಗಿರುತ್ತೆ. ಸಾಮಾಜಿಕ ಒಪ್ಪಂದ, ಸೋಷಿಯಲ್ ಕಾಂಟ್ರಾಕ್ಟ್ ದೃಷ್ಟಿಕೋನ. ಬಹುಸಂಖ್ಯಾತರ ಒಳಿತಿಗಾಗಿ ನಿಯಮಗಳನ್ನು ಬದಲಾಯಿಸಬಹುದು ಅಂತ ನಂಬೋದು. ಕಾನೂನಿಗಿಂತ ಜನರ ಜೀವನ ಹಕ್ಕು ಮುಖ್ಯ ಅಂತ ಹೇಳೋದು. ಇದು 5ನೆಯ ಬಹಳ ಪ್ರಮುಖವಾದಂತಹ ಹಂತ, ಸಾಮಾಜಿಕ ಒಪ್ಪಂದದ ದೃಷ್ಟಿಕೋನ. ತುರ್ತು ಪರಿಸ್ಥಿತಿಯಲ್ಲಿ ರೋಗಿಯನ್ನು ಆಸ್ಪತ್ರೆಗೆ ಸಾಗಿಸಲು ಟ್ರಾಫಿಕ್ ನಿಯಮಗಳನ್ನು ಉಲ್ಲಂಘಿಸುವುದು ಸರಿ ಅಂತ ವಾದಿಸುವುದು, ಇದು ಹಂತ 5ನೇದು. ಸಾರ್ವತ್ರಿಕ ನೈತಿಕ ತತ್ವಗಳ ದೃಷ್ಟಿಕೋನ, ಇದು 6ನೆಯ ಹಂತ. ತನ್ನ ಜೀವವೇ ಹೋದರೂ ಸರಿ, ನ್ಯಾಯ, ಸಮಾನತೆ, ಮಾನವೀಯತೆಗಳಂತಹ ಅತ್ಯುನ್ನತ ಆಂತರಿಕ ತತ್ವಗಳಿಗೆ ಬದ್ಧರಾಗಿರುವಂಥದ್ದು. ಗಾಂಧಿ, ವಿವೇಕಾನಂದ ಇಂತಹ ಮಹಾನ್ ಪುರುಷರ ಉದಾಹರಣೆಯನ್ನು ಇಲ್ಲಿ ಕೊಡಬಹುದು. ಹೀಗೆ 3 ಹಂತಗಳು ಮತ್ತು 3 ಮಟ್ಟಗಳು ಮತ್ತು 6 ಹಂತಗಳ ಬಗ್ಗೆ ನೀವು ತಿಳ್ಕೊಂಡಿರಬೇಕಾಗತ್ತೆ. ಆವಾಗ ನೀವು ಹೆಚ್ಚು ಸ್ಕೋರ್ ಮಾಡೋದಕ್ಕೆ ಸಾಧ್ಯ ಇದೆ. ಇನ್ನು ಮುಂದುವರೆದು ಸಾಂವಿಧಾನಿಕ ಮೌಲ್ಯಗಳು ಮತ್ತು ಶಿಕ್ಷಣ, ಇದರ ಬಗ್ಗೆ ನಾವು ನೋಡೋದಾದರೆ ಸಂವಿಧಾನದ ಪ್ರಮುಖ ವಿಧಿಗಳು ಮತ್ತು ಆಶಯದ ಕುರಿತು ಪ್ರಶ್ನೆಗಳನ್ನು ಕೇಳ್ತಾರೆ. ಉದಾಹರಣೆಗೆ ಪೀಠಿಕೆಯ ಮೌಲ್ಯಗಳೇನಿದೆ, ಪೂರ್ವ ಪೀಠಿಕೆಯಲ್ಲಿರುವ ಮೌಲ್ಯಗಳು, ಅಲ್ಲಿ ನ್ಯಾಯ, ಆರ್ಥಿಕ, ಸಾಮಾಜಿಕ, ರಾಜಕೀಯ ನ್ಯಾಯ, ಆಮೇಲೆ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಇದೆಲ್ಲವುಗಳು ಪೀಠಿಕೆಯಲ್ಲಿರುವ, ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿರುವಂತಹ ಮೌಲ್ಯಗಳು. ಇನ್ನು ಮೂಲಭೂತ ಕರ್ತವ್ಯಗಳಲ್ಲಿ ಕೂಡ ಅನೇಕ ಮೌಲ್ಯಗಳಿದ್ದಾವೆ. 51A ವಿಧಿಯಲ್ಲಿ ಇರುವಂತಹ ಸಂವಿಧಾನದ, ನಮ್ಮ ಭಾರತದ ಸಂವಿಧಾನದ 4ನೆಯ ವಿಭಾಗದಲ್ಲಿರುವಂತಹ ಭಾಗ 4ನೆಯ ಭಾಗದಲ್ಲಿರುವಂತಹ 11 ಮೂಲಭೂತ ಕರ್ತವ್ಯಗಳು. ಅದು ಸಾಮಾಜಿಕವಾದ ಮೌಲ್ಯಗಳನ್ನು ಹೊಂದಿರಬಹುದು ಅಥವಾ ದೇಶಭಕ್ತಿಯ ಮೌಲ್ಯಗಳನ್ನು ಹೊಂದಿರಬಹುದು. ಇಲ್ಲಿ ಪರಿಸರ ರಕ್ಷಣೆ, ಅದಕ್ಕೆ ಸಂಬಂಧಪಟ್ಟಂತಹ ಯಾವುದೋ ಒಂದಿಷ್ಟು ಉದಾಹರಣೆಗಳನ್ನು ಕೊಟ್ಟು ಸಂವಿಧಾನದ ಯಾವ ವಿಧಿಗೆ ಸಂಬಂಧಪಟ್ಟಿದೆ ಅಂತ ಕೇಳಬಹುದು. 51A ವಿಧಿಗೆ ಸಂಬಂಧಪಟ್ಟಿದೆ. ವೈಜ್ಞಾನಿಕ ಮನೋಭಾವನೆ 51A ವಿಧಿಗೆ. ಸಾರ್ವಜನಿಕ ಆಸ್ತಿಯನ್ನು ರಕ್ಷಣೆ ಮಾಡುವ ದೊಡ್ಡ ಮೌಲ್ಯ ಯಾವುದಕ್ಕೆ ಸಂಬಂಧಪಟ್ಟಿದೆ? 51A ಸಂಬಂಧಪಟ್ಟಿದೆ. ಇನ್ನು ಲಿಂಗ ಸಮಾನತೆ 14 ಮತ್ತು 15ನೆಯ ವಿಧಿಗಳೇನು ಮಾಡುತ್ತೆ? ತರಗತಿಯಲ್ಲಿ ಎಲ್ಲರೂ ಗಂಡು ಹೆಣ್ಣು ಮಕ್ಕಳಿಗೆ ಸಮಾನ ಅವಕಾಶ ನೀಡುವುದು. ಇದೆಲ್ಲ ಸಾಂವಿಧಾನಿಕವಾದಂತಹ ಮೌಲ್ಯಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಕೇಳಬಹುದು. ಹಾಗಾಗಿ ಈ 51A
ಭಾರತ ಸಂವಿಧಾನದ ನಾಲ್ಕನೆಯ ಎ ಭಾಗ, ಅದರಲ್ಲಿ ವಿಶೇಷವಾಗಿ ಪರಿಸರ ಸಂರಕ್ಷಣೆ 51 AG, ವೈಜ್ಞಾನಿಕ ಮನೋಭಾವನೆ 51 AH, ಸಾರ್ವಜನಿಕ ಆಸ್ತಿ ರಕ್ಷಿಸುವುದು 51 AI. ಈ ವಿಧಿಗಳ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರಬೇಕು. ಇನ್ನು ಶಾಲಾ ಸನ್ನಿವೇಶದಲ್ಲಿ ಮೌಲ್ಯ ಪ್ರವರ್ತನೆ ಮತ್ತು ಶಿಕ್ಷಕನ ಪಾತ್ರಕ್ಕೆ ಸಂಬಂಧಪಟ್ಟಂತೆ ಕೆಲವೊಮ್ಮೆ ಏನು ಮಾಡ್ಬೋದು, ಪ್ರಶ್ನೆಗಳನ್ನು ಕೇಳ್ಬೋದು. ಸಂಯೋಜಿತ ವಿಧಾನ ಅಂತ ಬರುತ್ತೆ, ಇಂಟಿಗ್ರೇಟೆಡ್ ಅಪ್ರೋಚ್. ಇಲ್ಲಿ ಮೌಲ್ಯ ಶಿಕ್ಷಣವನ್ನು ಪ್ರತ್ಯೇಕವಾಗಿ ಒಂದು ತರಗತಿಯಲ್ಲಿ ತೆಗೆದುಕೊಂಡು ಬೋಧಿಸುವುದಕ್ಕಿಂತ ದಿನನಿತ್ಯದ ಭಾಷೆ, ವಿಜ್ಞಾನ, ಸಮಾಜ ವಿಜ್ಞಾನಗಳ ಪಾಠಗಳ ಸಂದರ್ಭದಲ್ಲಿ ಪೂರಕವಾಗಿ ಬೋಧಿಸುವುದು ಅತ್ಯಂತ ಪ್ರಭಾವಶಾಲಿಯಾದ ವಿಧಾನ. ಇದೊಂದು ಸಂಯೋಜಿತವಾದ ವಿಧಾನ. ಇನ್ನು ಪಠ್ಯ ಪೂರಕ ಚಟುವಟಿಕೆಗಳು, ಶಾಲಾ ಸಂಸತ್ತು, ಆಮೇಲೆ ಸಾಮೂಹಿಕ ಪ್ರಾರ್ಥನೆ, ರಾಷ್ಟ್ರೀಯ ಹಬ್ಬಗಳ ಆಚರಣೆ, NSS, ಸ್ಕೌಟ್ಸ್, ಗೈಡ್ಸ್, ಹೀಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಪಠ್ಯಕ್ಕೆ ಪೂರಕವಾಗುವಂತಹ ಚಟುವಟಿಕೆಗಳ ಮೂಲಕವಾಗಿ ಏನು ಮಾಡೋದು ಹೇಳಿ, ಇದನ್ನು ಸಾಧ್ಯ ಮಾಡೋ ಪ್ರಯತ್ನ ಮಾಡ್ಬೋದು. ಇನ್ನು ಶಿಕ್ಷಕನೇ ಆದರ್ಶ ಅಂತ ಬಿಂಬಿಸೋದು, ರೋಲ್ ಮಾಡೆಲ್. ಯಾರು ರೋಲ್ ಮಾಡೆಲ್ ಅಂತ ಕೇಳಿದ್ರೆ ಶಿಕ್ಷಕ. ವಿದ್ಯಾರ್ಥಿಗಳು ಶಿಕ್ಷಕರ ಮಾತುಗಳಿಗಿಂತ ಅವರ ನಡವಳಿಕೆಯನ್ನು ಗಮನಿಸ್ತಾರೆ, ಅದನ್ನು ಅನುಕರಿಸ್ತಾರೆ. ಆದ್ದರಿಂದ ಶಿಕ್ಷಕರಲ್ಲಿ ಸಮಯ ಪ್ರಜ್ಞೆ, ಪ್ರಾಮಾಣಿಕತೆ, ಸಮಾನತೆ ಇದ್ದಾಗ ಸಹಜವಾಗಿ ಅದನ್ನು ಅವರು ಕಲಿತಾರೆ. ಇನ್ನು ಕೆಲವೊಂದು ತಜ್ಞರು ಅಥವಾ ಪರೀಕ್ಷೆಯನ್ನು ಎದುರಿಸಬೇಕಾದಾಗ ಕೆಲವೊಂದು ಟಿಪ್ಸ್ಗಳನ್ನು ನೋಡೋದಾದರೆ, ಕೊಟ್ಟಂತಹ ಆಯ್ಕೆಗಳಲ್ಲಿ ಯಾವುದು ಅಲ್ಲ ಅಂತ ನಿರ್ಧರಿಸುವುದು ಕೂಡ ಬಹಳ ಮುಖ್ಯವಾದಂಥ ವಿಷಯ. ಮೌಲ್ಯ ಶಿಕ್ಷಣದ ಪ್ರಶ್ನೆಗಳಿಗೆ ಉತ್ತರಿಸುವ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಕಾರಾತ್ಮಕವಾದ, ಕಠಿಣವಾದ ದಂಡನೆಗಳನ್ನು ಹೊಂದಿರುವ, ಶಾಲೆಯಿಂದ ಹೊರಹಾಕುವ, ಪೋಷಕರಿಗೆ ನೇರ ದೂರು ಕೊಡುವ ಅಥವಾ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವ ಆಯ್ಕೆಗಳಿದ್ದರೆ ಇದನ್ನು ಆಯ್ಕೆ ಮಾಡಬೇಡಿ, ಇದನ್ನು ಎಲಿಮಿನೇಟ್ ಮಾಡಿಬಿಡಿ. ಇಂಥದ್ದು ಉತ್ತರ ಆಗಿರೋದೇ ಇಲ್ಲ. ಮೌಲ್ಯ ಶಿಕ್ಷಣ ಪರೀಕ್ಷೆಯಲ್ಲಿ ಅಥವಾ ಅದಕ್ಕೆ ಸಂಬಂಧಪಟ್ಟ ವಿಷಯಗಳು ಸಾಮಾನ್ಯವಾಗಿ ಪಾಸಿಟಿವ್ ಆಗೇ ಇರುತ್ತೆ. ನಕಾರಾತ್ಮಕವಾದಂತಹ ಆಯ್ಕೆಗಳನ್ನು ನೀವು ಸಹಜವಾಗಿ ಹೊರಗಡೆ ತೆಗೆದುಹಾಕ್ಲಿಕ್ಕೆ ಅಡ್ಡಿಲ್ಲ. ಇದೊಂದು ಟಿಪ್ಸ್, ಇದನ್ನು ಸಹಜವಾಗಿ ನೀವು ನೆನಪಲ್ಲಿ ಇಟ್ಕೊಂಡಿರ್ಬೋದು. ಇನ್ನು ಸಕಾರಾತ್ಮಕ ಚಿಂತನೆ, ಯಾವ ಆಯ್ಕೆ ಮಗುವಿನ ಮನಪರಿವರ್ತನೆಗೆ, ಸೌಹಾರ್ದತೆಗೆ, ಸಮಾನತೆಗೆ, ಪ್ರಜಾಪ್ರಭುತ್ವದ ನಡವಳಿಕೆಗೆ ಪೂರಕವಾಗಿದೆಯೋ ಅದೇ ಯಾವಾಗಲೂ ಸರಿಯಾದ ಉತ್ತರ ಆಗಿರುತ್ತೆ. ಇದನ್ನು ಗಮನದಲ್ಲಿಟ್ಕೊಂಡಿರಿ. ಪ್ರಶ್ನೆಯ ಕೀವರ್ಡ್ಗಳನ್ನು ಸರಿಯಾಗಿ ಗುರುತಿಸಿ. ನಿಯಮಗಳನ್ನು ಬದಲಾಯಿಸಲಾಗದು ಎಂದಿದ್ದರೆ ಅದು ಹಂತ 4 ಆಗತ್ತೆ. ನಿಯಮವನ್ನು ಬದಲಾಯಿಸಬಹುದು ಅಂತಿದ್ದರೆ ಅದು 5ನೆಯ ಹಂತ ಆಗಿರುತ್ತೆ. ಇದನ್ನು ನೆನಪಲ್ಲಿಟ್ಕೊಂಡಿರಬೇಕು. ಬದಲಾಯಿಸಲಾಗದು ಅಂದರೆ ಹಂತ 4, ಬದಲಾಯಿಸಬಹುದು. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ರೋಗಿಯನ್ನು ಬದುಕಿಸಲು ಟ್ರಾಫಿಕ್ ಸಿಗ್ನಲನ್ನು ಮೀರಿ ಮುನ್ನಡೆಯಬಹುದು, ಅದೇ ಬದಲಾಯಿಸಬಹುದು, ಅದು ಹಂತ 5 ಅಂತ ನೋಡ್ತೀವಿ. ಇನ್ನು ಹಳೆಯ ಪ್ರಶ್ನೆ ಪತ್ರಿಕೆ ಮತ್ತು ಈ ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿರುವಂತಹ ಪ್ರಶ್ನೆಗಳನ್ನು ನೋಡೋದಾದರೆ ಕೆಲವೊಂದಿಷ್ಟು ವಿಶ್ಲೇಷಣೆ ಮಾಡೋಣ. ಅತಿ ಕಠಿಣವಾಗಿರುವಂಥದ್ದು ಯಾವ ಥರ ಇದೆ ಅಂತ ಕೇಳಿದ್ರೆ, GPSTR ಅಲ್ಲಿ ಹಿಂದೆ ಕೇಳಿದಂಥ ಒಂದು ಪ್ರಶ್ನೆ, ಶಾಲೆಯ ವಿದ್ಯಾರ್ಥಿಗಳಲ್ಲಿ ಸಹಕಾರ ಮತ್ತು ಸಹಬಾಳ್ವೆಯ ಮೌಲ್ಯವನ್ನು ಬೆಳೆಸಲು ಕೆಳಗಿನ ಯಾವ ಚಟುವಟಿಕೆ ಅತ್ಯಂತ ಸೂಕ್ತವಾಗಿದೆ ಅನ್ನುವ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಮೌಲ್ಯಗಳ ಕುರಿತು ತಜ್ಞರಿಂದ ಉಪನ್ಯಾಸ ಏರ್ಪಡಿಸುವುದು, ಶಾಲೆಗಳಲ್ಲಿ ನಿಯಮಿತವಾಗಿ ಕ್ರೀಡಾಕೂಟ ಮತ್ತು ಸಾಮೂಹಿಕ ಯೋಜನೆಗಳನ್ನು ಆಯೋಜಿಸುವುದು, ಮೌಲ್ಯ ಶಿಕ್ಷಣದ ಕುರಿತು ಲಿಖಿತ ಪರೀಕ್ಷೆ ನಡೆಸುವುದು, ತರಗತಿಯಲ್ಲಿ ಅತ್ಯುತ್ತಮ ನಡವಳಿಕೆ ತೋರಿದ ವಿದ್ಯಾರ್ಥಿಗೆ ನಗದು ಬಹುಮಾನವನ್ನು ನೀಡುವುದು. ಸಹಕಾರ, ಸಹಬಾಳ್ವೆ ಇದನ್ನು ಬೆಳೆಸಲಿಕ್ಕೆ ಶಾಲೆಗಳಲ್ಲಿ ಸಾಮಾನ್ಯವಾಗಿ ನಿಯಮಿತವಾದ ಕ್ರೀಡಾಕೂಟಗಳು, ಸಾಮೂಹಿಕ ಯೋಜನೆಗಳನ್ನು ಆಯೋಜಿಸುವುದು ಅತ್ಯಂತ ಸುಲಭವಾದ ಮತ್ತು ಅತ್ಯಂತ ಸರಿಯಾದಂತಹ ವಿಧಾನ ಅಂತ ನೋಡ್ತೀವಿ. ಉಪನ್ಯಾಸ ಅಥವಾ ಪರೀಕ್ಷೆಯಿಂದ ಮೌಲ್ಯಗಳು ಕೇವಲ ಜ್ಞಾನವಾಗಿ ಉಳಿಬೋದು. ಅದು ಎಲ್ಲ ಸಂದರ್ಭದಲ್ಲಿ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಸಾಮೂಹಿಕ ಯೋಜನೆಗಳಲ್ಲಿ ಪಾಲ್ಗೊಂಡ ಮಗು ಅದನ್ನು ಕಲಿಯುತ್ತೆ, ಹೊಂದಾಣಿಕೆ ಗುಣವನ್ನು ಬೆಳೆಸ್ಕೊಳ್ಳುತ್ತೆ, ಸಹಕಾರವನ್ನು ರೂಢಿಸ್ಕೊಳ್ಳುತ್ತೆ. HSTRನಲ್ಲಿ ಕೇಳಿದಂತಹ ಇನ್ನೊಂದು ಪ್ರಶ್ನೆಯ ಕಡೆಗೆ ಬಂದರೆ, ಭಾರತ ಸಂವಿಧಾನದ ಯಾವ ವಿಧಿಯು ಪರಿಸರ, ಅರಣ್ಯ ಮತ್ತು ವನ್ಯಜೀವಿಗಳ ರಕ್ಷಣೆಯನ್ನು ಪ್ರತಿಯೊಬ್ಬ ಪ್ರಜೆಯ ಮೂಲಭೂತ ಕರ್ತವ್ಯ ಎಂದು ಸಾರುವ ಮೌಲ್ಯಕ್ಕೆ ಸಂಬಂಧಪಟ್ಟಿದೆ ಅಂತ ಇಲ್ಲಿ
ಆಗಲೇ ನಾವು ನೋಡಿದ್ದೀವಿ 51AGಗೆ ಸಂಬಂಧಪಟ್ಟಂತಹ ಅಂಶಗಳು ಈ ಪರಿಸರ ರಕ್ಷಣೆಗೆ ಸಂಬಂಧಪಟ್ಟಂತಹ ವಿಚಾರ ಅಂತ ನೋಡ್ತೀವಿ. ಹಾಗಾಗಿ ಈ ವಿಧಿಗಳ ಬಗ್ಗೆ ನೀವು ಚೆನ್ನಾಗಿ ನೋಡಿಟ್ಕೋಬೇಕು. ಇನ್ನು ಮೂರನೆಯ ಒಂದು ಪ್ರಶ್ನೆ, ಕೋಲ್ಬರ್ಗರ ನೈತಿಕ ವಿಕಾಸ ಸಿದ್ಧಾಂತದ ಪ್ರಕಾರ ಒಬ್ಬ ವ್ಯಕ್ತಿಯು ಸಮಾಜದ ಕಾನೂನುಗಳು ಮತ್ತು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು, ಏಕೆಂದರೆ ಇವು ಇಡೀ ಸಾಮಾಜಿಕ ವ್ಯವಸ್ಥೆಯನ್ನು ಕುಸಿಯದಂತೆ ಕಾಪಾಡುತ್ತದೆ ಅಂತ ವಾದಿಸ್ತಾನೆ. ಹಾಗಾದರೆ ಅದು ಹಂತ ಯಾವುದು? ಶಿಕ್ಷೆ ಮತ್ತು ವಿಧೇಯತೆ ದೃಷ್ಟಿಕೋನವ, ಒಳ್ಳೆಯ ಹುಡುಗ ಹುಡುಗಿ ದೃಷ್ಟಿಕೋನವ, ಕಾನೂನು ಮತ್ತು ಸುವ್ಯವಸ್ಥೆಯ ದೃಷ್ಟಿಕೋನವ, ಅಥವಾ ಸಾಮಾಜಿಕ ಒಪ್ಪಂದ ದೃಷ್ಟಿಕೋನವ? ನೆನಪಲ್ಲಿಟ್ಟುಕೊಂಡಿರಿ, ಶಿಕ್ಷೆ ಮತ್ತು ವಿಧೇಯತೆ ದೃಷ್ಟಿಕೋನ ಅಂತಂದರೆ ಶಿಕ್ಷೆ ಕೊಡ್ತಾರೆ ಎಂಬ ಭಯದಿಂದ ಅದನ್ನು ತಪ್ಪಿಸ್ಕೊಳ್ಳೋ ಸಲುವಾಗಿ ಮಾಡುವಂತಹ ವಿಚಾರಗಳು. ಶಿಕ್ಷಕರು ಹೊಡಿತಾರೆ ಅಂತ ಹೇಳಿ ಹೋಮ್ವರ್ಕ್ ಮಾಡ್ಕೊಂಡು ಬರೋದು, ಬೇರೆಯವರು ಪ್ರಶಂಸೆ ಮಾಡಲಿ ಅಂತ ಹೇಳಿ ತರಗತಿಯನ್ನು ಶುಭ್ರಗೊಳಿಸೋದು, ಕಾನೂನುಗಳನ್ನು ಪಾಲಿಸಬೇಕು, ನಿಯಮಗಳನ್ನು ಪಾಲಿಸಬೇಕು ಅನ್ನೋ ದೃಷ್ಟಿಕೋನದಿಂದ ಏನು ಮಾಡೋದು ಹೇಳಿ, ಯಾರೂ ಇಲ್ಲದೇ ಇದ್ರೂ ಕೆಂಪು ಸಿಗ್ನಲನ್ನು ದಾಟಬಾರದು, ಕಾನೂನು ಎಲ್ಲರಿಗೂ ಸಮಾನ ಅಂತ ವಾದಿಸೋದು ಕಾನೂನು ಮತ್ತು ಸುವ್ಯವಸ್ಥೆ ದೃಷ್ಟಿಕೋನ. ಸಾಮಾಜಿಕ ಒಪ್ಪಂದ ದೃಷ್ಟಿಕೋನ ಅಂತಂದರೆ ತುರ್ತು ಪರಿಸ್ಥಿತಿಯಲ್ಲಿ ಕಾನೂನನ್ನು ಬದಲಾಯಿಸಬಹುದು ಅನ್ನೋದು ಸಾಮಾಜಿಕ ಒಪ್ಪಂದದ ದೃಷ್ಟಿಕೋನ. ಅಲ್ಲಿಗೆ ಉತ್ತರ ನಿಮ್ಗೆ ಏನಾಗುತ್ತೆ ಅಂತ ಗೊತ್ತಿದೆ. ಹಂತ 4 ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ನೋಡ್ತೀವಿ. ಕಾನೂನುಗಳನ್ನು ಯಾವುದೇ ಬದಲಾವಣೆ ಇಲ್ಲದೆ ಪಾಲಿಸಬೇಕು ಎಂಬುದಕ್ಕೆ ಇದು 4ನೆಯ ಹಂತ, ಲಾ ಆ್ಯಂಡ್ ಆರ್ಡರ್. ಈ ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಕೊಟ್ಟಿದ್ದಾರೆ. ಶಿಕ್ಷಕರೊಬ್ಬರು ತಮ್ಮ ತರಗತಿಯಲ್ಲಿ ಲಿಂಗ ತಾರತಮ್ಯವನ್ನು ತೊಡೆದುಹಾಕಲು ಬಯಸ್ತಾರೆ. ಮೌಲ್ಯ ಶಿಕ್ಷಣದ ಅಡಿಯಲ್ಲಿ ಅವರು ಕೈಗೊಳ್ಳಬಹುದಾದ ಅತ್ಯಂತ ಪ್ರಭಾವಶಾಲಿ ಕ್ರಮ ಯಾವುದು? ಗಂಡು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾಗಿ ಕುಳಿತುಕೊಳ್ಳುವ ವ್ಯವಸ್ಥೆ ಮಾಡೋದು, ಪಠ್ಯಪುಸ್ತಕಗಳಲ್ಲಿ ಬರುವ ಲಿಂಗ ಅಸಮಾನತೆಯ ಉದಾಹರಣೆಗಳನ್ನು ನಿರ್ಲಕ್ಷ್ಯ ಮಾಡೋದು, ಶಾಲಾ ಚಟುವಟಿಕೆಗಳು, ನಾಯಕತ್ವ, ಪ್ರಯೋಗಾಲಯದ ಕೆಲಸಗಳಲ್ಲಿ ಇಬ್ಬರಿಗೂ ಸಮಾನ ಜಂಟಿ ಅವಕಾಶ ನೀಡೋದು, ಲಿಂಗ ಸಮಾನತೆಯ ಬಗ್ಗೆ ಕೇವಲ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಕಾರ್ಯಾಗಾರ ನಡೆಸುವುದು. ಸಹಜವಾಗಿ ನೆನಪಲ್ಲಿಟ್ಟುಕೊಂಡಿರಬೇಕು ನೀವು, ಇಲ್ಲಿ ಚಟುವಟಿಕೆಗಳು ಇಬ್ಬರಿಗೂ ಸಮಾನವಾದ ಚಟುವಟಿಕೆಗಳನ್ನು ಕೊಟ್ಟಾಗ ಆಗ ಅವರಿಗೆ ಆ ಸಮಾನತೆಯ ಭಾವ ಬರುತ್ತೆ. ಹಾಗೆ ಆ ಲಿಂಗ ತಾರತಮ್ಯ ಹೋಗಲಾಡಬೇಕು ಅಂದರೆ ಶಾಲಾ ಚಟುವಟಿಕೆಗಳು, ನಾಯಕತ್ವ, ಪ್ರಯೋಗಾಲಯದ ಕೆಲಸಗಳಲ್ಲಿ ಇಬ್ಬರಿಗೂ ಸಮಾನ ಮತ್ತು ಜಂಟಿ ಅವಕಾಶವನ್ನು ನೀಡಬೇಕು ಅನ್ನೋದು ಸರಿಯಾದಂತಹ ಉತ್ತರ ಆಗತ್ತೆ. ಇನ್ನು ಮುಂದಿನ ಒಂದು ಪ್ರಶ್ನೆಗೆ ಬರೋದಾದರೆ, ಕೋಲ್ಬರ್ಗ್ ಸಿದ್ಧಾಂತದ ಪ್ರಕಾರ ರಮೇಶ್ ಎಂಬ 9ನೇ ತರಗತಿಯ ವಿದ್ಯಾರ್ಥಿ ಶಾಲೆಯ ನಿಯಮಗಳನ್ನು ಉಲ್ಲಂಘಿಸಿ ಬಡ ಸ್ನೇಹಿತನ ಪರೀಕ್ಷಾ ಶುಲ್ಕವನ್ನು ಕಟ್ಟೋದಕ್ಕೆ ಶಾಲೆಯ ಕಚೇರಿಯಿಂದ ಹಣವನ್ನು ಕದಿತಾನೆ. ಆತ ಸ್ನೇಹಿತನ ಶಿಕ್ಷಣವನ್ನು ಉಳಿಸುವುದು ಹಣದ ನಿಯಮಗಳಿಗಿಂತ ಮಿಗಿಲಾದ ಮಾನವೀಯ ಕರ್ತವ್ಯ ಅಂತ ವಾದಿಸ್ತಾನೆ. ಇದು ಯಾವ ಮಟ್ಟದಲ್ಲಿದೆ ಅಂತ ಕೇಳ್ತಾರೆ. ಆಗ ಪೂರ್ವ ಸಾಂಪ್ರದಾಯಿಕ ಮಟ್ಟನ, ಸಾಂಪ್ರದಾಯಿಕ ಮಟ್ಟನ, ಉತ್ತರ ಸಾಂಪ್ರದಾಯಿಕ ಮಟ್ಟನ ಅಥವಾ ನೈತಿಕ ಶೂನ್ಯ ಮಟ್ಟನ ಅಂತ ನೋಡಿದಾಗ ಇದು ಉತ್ತರವನ್ನು ಸ್ವಲ್ಪ ನೀವು ಗಮನ ಇಟ್ಟು ನೋಡಿದಾಗ ನಿಮಗೆ ಉತ್ತರ ಸಿಗತ್ತೆ. ಇದೊಂದು ಉತ್ತರ ಸಾಂಪ್ರದಾಯಿಕ ಮಟ್ಟ. ಲಿಖಿತ ಕಾನೂನು ಅಥವಾ ನಿಯಮಗಳಿಗಿಂತ ಮಾನವೀಯತೆ ಮತ್ತು ಆಂತರಿಕ ಸಾರ್ವತ್ರಿಕ ನೈತಿಕ ತತ್ವಗಳೇ ದೊಡ್ಡದು ಅಂತ ಭಾವಿಸೋದು ಇದನ್ನು ಪೋಸ್ಟ್ ಕನ್ವೆನ್ಷನಲ್ ಲೆವೆಲ್. ಮತ್ತು ಹಂತ 5 ಸೋಷಿಯಲ್ ಕಾಂಟ್ಯಾಕ್ಟ್ ಏನಿದೆ, ಸಾಮಾಜಿಕ ಒಪ್ಪಂದ, ಆ ಹಂತಕ್ಕೆ ಬರುವಂಥದ್ದು. ಇಲ್ಲಿ ಕೇಳಿದ್ದು ಮಟ್ಟ ಆಗಿರೋದ್ರಿಂದ 3ನೆಯ ಮಟ್ಟ. ಆ 3ನೆಯ ಮಟ್ಟದಲ್ಲಿ ನಾವು ಹೇಳಬೇಕಾಗಿರೋದೇನು ಹೇಳಿ, ಉತ್ತರ ಸಾಂಪ್ರದಾಯಿಕ ಮಟ್ಟ ಅಥವಾ ಇಂಗ್ಲೀಷ್ನಲ್ಲಿ ನೀವು ನೆನಪಲ್ಲಿ ಇಟ್ಕೊಂಡಿರಿ, ಕನ್ನಡದ ಕಷ್ಟ ಆದರೆ ಪೋಸ್ಟ್ ಕನ್ವೆನ್ಷನಲ್ ಲೆವೆಲ್ಲಿಗೆ ಸಂಬಂಧಪಟ್ಟಿದೆ. ಇನ್ನು ಮೌಲ್ಯಗಳನ್ನು ಬೋಧಿಸುವುದು ಸಾಧ್ಯವಿಲ್ಲ, ಅವುಗಳನ್ನು ಪರಿಸರದಿಂದ ಗ್ರಹಿಸಬೇಕು ಎಂಬ ತತ್ವವನ್ನು ತರಗತಿಯಲ್ಲಿ ಅನುಷ್ಠಾನಗೊಳಿಸಲು ಶಿಕ್ಷಕ ಮುಖ್ಯವಾಗಿ ಏನು ಮಾಡಬೇಕು? ನೈತಿಕ ಕಥೆಗಳನ್ನು ಹೇಳಬೇಕು, ತರಗತಿಯ ಗೋಡೆಗಳ ಮೇಲೆ ಮೌಲ್ಯಯುತ ಸುಭಾಷಿತಗಳನ್ನು ಬರೆಸಬೇಕು, ತಮ್ಮ ನಡವಳಿಕೆ, ಸಮಯ ಪ್ರಜ್ಞೆ, ನುಡಿದಂತೆ ನಡೆಯುವಿಕೆಯಲ್ಲಿ ತಾವೇ ವಿದ್ಯಾರ್ಥಿಗಳಿಗೆ ಆದರ್ಶಪ್ರಾಯರಾಗಿರಬೇಕು, ರೋಲ್ ಮಾಡೆಲ್ ಆಗಬೇಕು, ತಪ್ಪು ಮಾಡುವ ವಿದ್ಯಾರ್ಥಿಗಳಿಗೆ ಕಠಿಣ ದಂಡನೆ ವಿಧಿಸಬೇಕು. ಆಗಲೇ ನಿಮಗೆ ಇದರ ಬಗ್ಗೆ ವಿವರಣೆ ನೀಡಾಗಿದೆ. ಸ್ವತಃ ಶಿಕ್ಷಕ ತನ್ನ ನಡವಳಿಕೆಯ ಮೂಲಕ ಒಬ್ಬ ರೋಲ್ ಮಾಡೆಲ್ ಆಗಬೇಕು ಅನ್ನೋದು ಅದಕ್ಕೆ ಸರಿದಂತಹ ಒಂದು ಉತ್ತರ ಅಂತ ನೋಡ್ತೀವಿ. ಇನ್ನು ಮುಂದುವರೆದು ಇವೆಲ್ಲವುಗಳು ಕೂಡ ನಿಮಗೆ ಸಹಕಾರ ಆಗತ್ತೆ. ಕೋಲ್ಬರ್ಗನ ಯಾವುದೇ ಹಂತದಲ್ಲಿ ಗೊಂದಲಗಳಿದ್ದರೆ ಅಥವಾ ಯಾವುದಾದ್ರೂ ಇನ್ನೊಂದು ವಿಷಯಗಳ ಬಗ್ಗೆ ನಿಮಗೆ ಅವಶ್ಯಕತೆ ಇದ್ದರೆ, ಶೈಕ್ಷಣಿಕ ಮನೋವಿಜ್ಞಾನನೋ ಅಥವಾ ಕಂಪ್ಯೂಟರ್ ಸಾಕ್ಷರತೆಯ ಬಗ್ಗೆ ಸಮಗ್ರ ಮಾಹಿತಿಗಳು ನಿಮಗೆ ಬೇಕಾಗಿದೆಯೋ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನಿಮ್ಮ ಕಮೆಂಟ್ಗಳಿಗೆ ಅನುಗುಣವಾಗಿ, ನಿಮ್ಮ ಹೇಳಿಕೆಗಳಿಗೆ ಅನುಗುಣವಾಗಿ ಮುಂದಿನ ಒಂದು ವಿಡಿಯೋಗಳಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ, ಕಂಪ್ಯೂಟರ್ ಸಾಕ್ಷರತೆ ಅಥವಾ ಇನ್ಯಾವುದೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ, ಉದಾಹರಣೆಗೆ ಇತಿಹಾಸ, ಭೂಗೋಳ, ಅರ್ಥಶಾಸ್ತ್ರ, ಹೀಗೆ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತಹ ಪೇಪರ್ 2ಗೆ ಸಂಬಂಧಪಟ್ಟಂತೆ ಕೂಡ ನಿಮಗೆ ನನ್ನಿಂದಾದಂತಹ ಒಂದು ಸಹಾಯವನ್ನು ಮಾಡಲಿಕ್ಕೆ
ಸಾಧ್ಯ ಆಗತ್ತೆ. ಇದೊಂದು ನಿಮಗೆ ಖಂಡಿತ ಹೆಲ್ಪ್ ಆಗತ್ತೆ ಅನ್ನೋದು ಒಂದು ನಂಬಿಕೆ. ಇದೇನಾದರೂ ಬೇಕಾದರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಾವು ಏನು ಮಾಡೋಣ ಅಂತ ಕೇಳಿದ್ರೆ, ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಇದರ ಜೊತೆಯಲ್ಲಿ ಒಂದಿಷ್ಟು ಸರಳವಾದಂತಹ ಅನೇಕ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳಿದ್ದಾವೆ. ಆ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳ ಮೂಲಕವಾಗಿ ನಾವು ಮತ್ತೊಂದಿಷ್ಟು ಸಮಗ್ರವಾದಂತಹ ವಿಷಯಗಳನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಖಂಡಿತ ಈ ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನಿಮಗೆ ಇಷ್ಟ ಆಗತ್ತೆ ಮತ್ತು ಅನುಕೂಲ ಆಗತ್ತೆ ಅಂತ ಭಾವಿಸ್ತಾ ನಾವು ಈ ಒಂದು ವಿಡಿಯೋವನ್ನು ಮುಗಿಸೋಣ. ಥ್ಯಾಂಕ್ ಯು. ಟೇಕ್ ಕೇರ್.